ಜಲ ಜೀವನ್ ಮಿಷನ್ 2.0 ಅಡಿಯಲ್ಲಿ ಸಮುದಾಯ ಆಧಾರಿತ ನೀರು ನಿರ್ವಹಣೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ಸ್ವಚ್ಛತಾ ಇಲಾಖೆ ಸುಜಲ್ ಗ್ರಾಮ ಸಂವಾದದ 7ನೇ ಆವೃತ್ತಿಯನ್ನು ಆಯೋಜಿಸಲಾಗಿತ್ತು. ವರ್ಚುವಲ್ ಮೂಲಕ ನಡೆದ ಈ ಬಹುಭಾಷಾ ಸಂವಾದದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಗ್ರಾಮ ನೀರು ಮತ್ತು ಸ್ವಚ್ಛತಾ ಸಮಿತಿಗಳ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ವಿವಿಧ ರಾಜ್ಯಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತಾ ಇಲಾಖೆಯ ಕಾರ್ಯದರ್ಶಿ ಅಶೋಕ್ ಕೆ ಮೀನಾ ಅಧ್ಯಕ್ಷತೆ ವಹಿಸಿದರು. ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಸ್ಥಳೀಯ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಯೋಜನೆಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊತ್ತುಕೊಳ್ಳಬೇಕು. ಇದರಿಂದ ಸುರಕ್ಷಿತ ಕುಡಿಯುವ ನೀರಿನ ದೀರ್ಘಕಾಲಿಕ ಪೂರೈಕೆ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಈ ಸಂವಾದದಲ್ಲಿ ರಾಜಸ್ಥಾನ, ಮಿಜೋರಾಂ, ಉತ್ತರಾಖಂಡ, ಕರ್ನಾಟಕ, ಪಂಜಾಬ್ ಹಾಗೂ ಉತ್ತರ ಪ್ರದೇಶದ ಗ್ರಾಮ ಪಂಚಾಯಿತಿಗಳ ಪ್ರತಿನಿಧಿಗಳು ತಮ್ಮ ಅನುಭವ ಹಂಚಿಕೊಂಡರು. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಇನಾಹಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಕನ್ನಡದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಜಲಜೀವನ್ ಮಿಷನ್ ಜಾರಿಗೆ ಮೊದಲು ಗ್ರಾಮದಲ್ಲಿ ಅನಿಯಮಿತ ನೀರು ಪೂರೈಕೆ ಮತ್ತು ಅಸಮರ್ಪಕ ವಿತರಣೆ ಸಮಸ್ಯೆ ಇತ್ತು. ಈಗ ಸಮಸ್ಯೆ ಬಗೆಹರಿದಿದೆ. ಪ್ರತಿ ಮನೆಯಿಂದ 70 ರೂಪಾಯಿ ಬಳಕೆ ಶುಲ್ಕ ಸಂಗ್ರಹಿಸಿ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಮಾಡಲಾಗುತ್ತಿದೆ ಎಂದು ಪಂಚಾಯಿತಿ ಪ್ರತಿನಿಧಿಗಳು ತಿಳಿಸಿದರು. ರಾಜ್ಯದಲ್ಲಿ ಸುಮಾರು 260 ಗ್ರಾಮಗಳನ್ನು ನಿರಂತರ ನೀರು ಪೂರೈಕೆ ಗ್ರಾಮಗಳೆಂದು ಘೋಷಿಸಲಾಗಿದ್ದು, ಈ ವರ್ಷ 1,000 ಗ್ರಾಮಗಳಿಗೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ಅಧಿಕಾರಿಗಳು ವಿವರಿಸಿದರು. ಅನುಕೂಲ ಆಗಿದೆ ಸರ್, ಇದರಿಂದ ಟೈಮ್ ಸೇವ್ ಆಗ್ತಾ ಇದೆ. ಸೊ ನೀರಿನ ಟೆನ್ಷನ್ ಇಲ್ಲ. ಸೊ ಎಲ್ಲಾ ಮನೆಗಳು ಕೂಡ ನೀರು ತಲುಪ್ತಾ ಇದೆ ನೀಟಾಗಿ. ಮೇಂಟೈನ್ ಮತ್ತೆ ನೀವು ಪಟ್ಟ ಶ್ರಮ ಎಲ್ಲವನ್ನು ಸೇರಿ ಒಂದಾಗಿದೆ ಅಂದ್ರೆ ಅದನ್ನ ಬೇರೆ ಯಾವ್ದಾದ್ರು ಗ್ರಾಮ ಪಂಚಾಯತಿ ರೆಪ್ಲಿಕೇಟ್ ಮಾಡ್ಕೊಬೇಕಂದ್ರೆ ಅದೇನು ಅಂತ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೋದಾ ಮೇಡಮ್ ನೀವು? ಸಿಇಒ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ. ವಿ ಹ್ಯಾವ್